ಆಸ್ಪತ್ರೆ ಸಿಬ್ಬಂದಿ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ವೈರಲ್ ವಿಡಿಯೋಗೆ ಮನನೊಂದು ರಾಜೀವ್ ಪಿಕಳೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ರಾಜೀವ್ ವಿಡಿಯೋ ವೈರಲ್ ಮಾಡಿದವರ ಬಂಧನ ಕೂಡ ಆಗ್ತಾ ಇದೆ. ಅವಮಾನಕಾರಿ ವಿಡಿಯೋ ವೈರಲ್ ಹಿನ್ನೆಲೆ ಮೂವರ ಬಂಧನ ಆಗಿದೆ. ಸುಭಾಷ್, ಹರಿಶ್ಚಂದ್ರ ಮತ್ತು ಅನಿಲ್ ಬಂಧಿತ ಆರೋಪಿಗಳನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಅಂಕೋಲಾ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಡಿಯೋ ವೈರಲ್ಗೆ ರಾಜು ಪಿಕಳೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಕಾರವಾರ ಪಿಕಳೆ ನರ್ಸಿಂಗ್ ಹೋಮ್ನ ಔಷಧ ವಿತರಕ ಆಗಿದ್ರು. ಡಬಲ್ ಬ್ಯಾರಲ್ ಗನ್ನಿಂದ ಗುಂಡನ್ನ ಹಾರಿಸಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಅಂಕೋಲಾ ತಾಲೂಕಿನ ಅವರ್ಸಾ ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. 15 ದಿನಗಳ ಹಿಂದೆ ಅವಧಿ ಮುಗಿದ ಔಷಧ ವಿತರಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವರೇ ನೋಡಿ ಆತ್ಮಹತ್ಯೆಗೆ ಶರಣಾಗಿರುವಂಥವ್ರು. ಈ ಸಾಮಾಜಿಕ ಜಾಲತಾಣಗಳನ್ನು ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ಬೇಕು ಅದೆಲ್ಲವೂ ಕೂಡ ಆಗ್ತಾ ಇದೆ. ಈ ರೀತಿಯಾಗಿ ಔಷಧಿ ವಿತರಣೆಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಮೇಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರೆ ಆಗಿತ್ತು. ಈ ರೀತಿಯಾಗಿ ಔಷಧಿ ವಿತರಣೆ ಮಾಡ್ತಾ ಇದ್ದಾರೆ, ಎಕ್ಸ್ಪೈರ್ ಆಗೋಗ್ಬಿಟ್ಟಿದೆ, ನೋಡ್ಕೊಂಡಿದ್ದೀರಾ ಇಲ್ವಾ ಅಂತ ಹೇಳಿ ಅವ್ರ ಹತ್ರ ಕೇಳಬಹುದಾಗಿತ್ತು. ಕೇಳಿಬಿಟ್ಟು ಅವ್ರ ಹತ್ರ ಕ್ಲಾರಿಟಿ ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಮಾಡಬಹುದಾಗಿತ್ತು. ಬಟ್ ಆದರೆ ಈ ರೀತಿಯಾಗಿ ವಿಡಿಯೋ ಮಾಡೋದು, ಇನ್ನೊಬ್ರು ಜೀವನ ಇರುತ್ತೆ, ಅದರಲ್ಲಿ ಅವರ ಕುಟುಂಬಸ್ಥರು ಇರ್ತಾರೆ, ಅವರನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಅನ್ನೋದು ಯಾವುದು ತಲೆಗಿರೋದೇ ಇಲ್ಲ. ಏನು ತಾವು ಮಾಡೋ ವಿಡಿಯೋ ವೈರಲ್ ಆಗಿಬಿಡ್ಬೇಕು, ತಾವು ಕೂಡ ವೈರಲ್ ಆಗಿಬಿಟ್ಟು ಫೇಮಸ್ ಆಗಿಬಿಡ್ಬೇಕು, ಇದೇ ದುರಾಸೆ.